ಆಲ್ದೋ 6 ಕೋಟಿ ಜನರಲ್ಲಿ ಬರೇ 224 ಜನಕ್ಕೆ ಅವಕಾಶ ಸಿಗ್ತದೆ. ಶಾಸನ ಮಾಡುವ ಅವಕಾಶ. ಶಾಸನಗಳಿಂದ ನಾವು ನಮ್ಮ ಜನರ ಪರಿಸ್ಥಿತಿಯನ್ನು ಬದಲಾಯಿಸ್ಬೋದು. ಏನು ಬದಲಾವಣೆಯನ್ನು ನಾವು ಕಾಣಬೇಕಂತೀವಿ ಆ ಬದಲಾವಣೆಯನ್ನು ನಾವು ತರ್ಬೋದು. ಅಂಥ ಜಾಗದಲ್ಲಿ ಕೂತಾಗ ನಮ್ಮ ಕ್ರೆಡಿಬಿಲಿಟಿಯನ್ನು ನಾವೇ ಡ್ಯಾಮೇಜ್ ಮಾಡ್ಕೊಳೋದು ಎಷ್ಟು ಒಳ್ಳೇದು ಅಂತ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಬರೇ ಈ ವಿಚಾರದಲ್ಲ, ಇದೇ ಸದನದಲ್ಲಿ BJP-ಯವ್ರು ಏನು ಹೇಳಿದ್ರು, ಯಾರು ಏಕಪತ್ನಿ ವ್ರತೆ ಅಲ್ಲ ಅಂತ ಹೇಳಿದ್ರು. ಏನದ್ರ ಅರ್ಥ? ಅವ್ರು ಇರದೇ ಇರ್ಬೋದು, ಹಂಗಂದ್ರೆ ನಾವು ಅಷ್ಟೇನಾ? ನಿನ್ನೆ ಇನ್ನೊಬ್ರು ಮಾಜಿ ಶಾಸಕರು ಹೇಳ್ತಾರೆ 222 ಜನ ಇದ್ದಾರೆ, ಅಂದರೆ ಸ್ಪೀಕರು ಇದ್ದಾರೆ, ಆಪೋಸಿಷನ್ ಲೀಡರು ಇದ್ದಾರೆ, CM ಇದ್ದಾರೆ, ಡೆಪ್ಟಿ CM ಇದ್ದಾರೆ. ಏನಿದು ಹುಡುಗಾಟಿಕೆ? ಜನರು ನೋಡ್ತಾ ಇದ್ದಾರೆ, ಯಾವ ಜನರು ನಮ್ಗೆ ಮತ ಹಾಕಿದ್ದಾರೆ, ಯಾವ ಜನರು ನಮ್ಮಿಂದ ನಿರೀಕ್ಷೆ ಇಟ್ಟಿದ್ದಾರೆ. ಏನು ಉತ್ತರ ಕೊಡೋಕ್ಕಾಗ್ತದೆ? ನೀವು ಹೇಳ್ದಂಗೆ ಮುಜುಗರ ತಂದಿದೆಯಾ? ಹೌದು, ಮುಜುಗರ ತಂದಿದೆ. ನಮ್ಮ ಪಕ್ಕದ ಮನೆಯವ್ರು ಏನು ಅನ್ಕೋಬೇಕು, ನಮ್ಮ ಸ್ನೇಹಿತರು ಏನು ಅನ್ಕೋಬೇಕು, ನಮ್ಮ ಸ್ನೇಹಿತರ ಮಕ್ಕಳು ಏನು ಅನ್ಕೋಬೇಕು, ನಮ್ಮ ಮಕ್ಕಳ ಸ್ನೇಹಿತರು ಏನು ಅನ್ಕೋಬೇಕು, ನೀವೇನು ಅನ್ಕೋಬೇಕು? ಏನಾದರೂ ಉಳಿಸ್ಕೊಂಡಿದ್ದೀವ ನಾವು ಸ್ವಲ್ಪನಾ? ಬಟ್ ಇದಕ್ಕೆ ಒಂದು ಎಂಡ್ ಅನ್ನೋ ಥರ ಆಗಬೇಕು ಅನ್ನೋದು ರಾಜಣ್ಣ ನಿನ್ನೆ ಹೇಳಿದ್ದು ಕೂಡ ಅದೇ. ಏನೇನ್ರಿ ಈಗ ನೀವು ನಮ್ಮ ಇತಿಹಾಸ ತೆಗೆದು ನೋಡಿ, ನಮ್ಮ ಇತಿಹಾಸ ಎಲ್ಲ ವಿಶ್ವದ ಇತಿಹಾಸ ತೆಗೆದು ನೋಡಿ. ಸಾಮ್ರಾಜ್ಯಗಳು ಬೆಳೆದಿದ್ದು ಇರ್ಬೋದು, ರಾಜಕಾರಣಿಗಳು ಬೆಳೆದಿದ್ದು ಇರ್ಬೋದು, ಇದೇ ಸಂಸ್ಕೃತಿನಲ್ಲಿ ಬಂದಿದೆ. ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲರೂ ನಮ್ಮ ನಿಯಂತ್ರಣದಲ್ಲಿ ಅಲ್ಲಿ ಇರಬೇಕು. ನಮಗೂ ಸ್ವಲ್ಪ ನೈತಿಕತೆ ಇರಬೇಕಲ್ಲ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾಡಿಸ್ತಾರೆ ಅಂದರೆ ನಾವು ಸಸೆಪ್ಟೇಬಲ್ ಇದ್ದೀವಂತನಾ? ಅದಾದಮೇಲೆ ಹಿಂಗೆಲ್ಲ ಬಂದು ಮಾತಾಡೋದು ಸರಿನಾ? ಆಯಿತು, ನೀವು ಈಗ ಯಾರೇ ಇರ್ಬೋದು, ಈಗ ಆಗಿದ್ರೆ ಕೊಡ್ರಿ, ಕಂಪ್ಲೇಂಟ್ ಕೊಡಲಿ, FIR ಆಗುತ್ತೆ, ತನಿಖೆ ಆಗಲಿ. ನಿಮಗೂ ಎಲ್ಲರಿಗೂ ಅದೇ ಬೇಕಲ್ವಾ? ನಿಮಗೂ ಅದೇ ಬೇಕು, ಮಾಡಿಸ್ದವರಿಗೂ ಅದೇ ಬೇಕು, ಮಾಡಿಸ್ಕೊಂಡವರಿಗೂ ಅದೇ ಬೇಕು, ಸಾರ್ವಜನಿಕರಿಗೂ ಅದೇ ಬೇಕು, ಮಾಧ್ಯಮದವರಿಗೂ ಅದೇ ಬೇಕು. ಅಂದರೆ ತನಿಖೆ ಆಗಬೇಕು ಅಷ್ಟೇ. ತನಿಖೆ ಆಗಬೇಕಂದ್ರೆ ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಪ್ರಕಾರ ನಡ್ಕೊಳ್ಳಿ ಎಲ್ಲರೂ ಅಷ್ಟೇ. DK ಶಿವಕುಮಾರ್